ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಕಾಲ್ತುಳಿತ ಪ್ರಕರಣದಲ್ಲಿ ಪರ್ಮಿಷನ್ ಇಲ್ಲದೇ ಇದ್ರೂ ಕೂಡ ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ಅವರು ಕಾರ್ಯಕ್ರಮವನ್ನ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಂತ ವಿಚಾರ ಇದು ಈಗ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. ಸತ್ಯವತಿ ಅವರು ಮಾತನಾಡಿದ್ದಾರೆ ಅನ್ನುವ ಆಡಿಯೋ ಒಂದು ಈಗ ಆರ್ ಅಶೋಕ್, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಿಲೀಸ್ ಮಾಡಿದ್ದಾರೆ. ಪ್ರಕರಣದಲ್ಲಿ ಆಡಿಯೋ ಬಾಂಬ್ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಸತ್ಯವತಿ ಸಂಭಾಷಣೆ ರಿಲೀಸ್ ಮಾಡಿದ್ದಾರೆ ಆರ್ ಅಶೋಕ್. ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ಮಾತನಾಡಿದ್ದಾರೆ ಅನ್ನುವ ಆಡಿಯೋದು. ಸಿಎಂ ಆದೇಶದ ಮೇರೆಗೆ ಅನುಮತಿ ಅಂತೇಳಿ ಹೇಳಿದ್ದಾರೆ ಅನ್ನುವ ಮಾತು. ಸತ್ಯವತಿ ಅವರು ಮಾತನಾಡಿದ್ದಾರೆ ಅನ್ನುವ ಆಡಿಯೋ. ಸಿಎಂ ಆದೇಶದ ಮೇರೆಗೆ ನಾವು ಅನುಮತಿಯನ್ನ ಕೊಟ್ಟಿದ್ದೀವಿ ಅಂತೇಳಿ ಹೇಳಿದ ಮಾತು. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಹೊಸ ಆಡಿಯೋ ಬಾಂಬ್ ಅನ್ನ ಸ್ಫೋಟ ಮಾಡಿ ಆ ಮೂಲಕ ಮುಖ್ಯಮಂತ್ರಿಯವರ ಅಣತಿಯಂತೆ ಇದೆಲ್ಲವೂ ಕೂಡ ನಡೆದಿತ್ತು ಅನ್ನೋದನ್ನು ಹೇಳಿದ್ದಾರೆ. ಒಂದು ಇಲ್ಲಿಂದ ಪ್ರಾರಂಭ ಅವರು ಏನು ಒಂದು ಮಾರ್ಚ್ ಇದೆ, ಇಲ್ಲಿಂದ ವಿಧಾನಸೌಧದಿಂದ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಬಹಳಷ್ಟು ಐಕಾನಿಕ್ ಮತ್ತೆ ಚಾರಿತ್ರಿಕವಾದ ಒಂದು ಕಟ್ಟಡವಾಗಿರೋದ್ರಿಂದ ಇಲ್ಲಿಂದ ಪ್ರಾರಂಭ ಮಾಡೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ. KCA ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಕೇಳಿದ್ದು. ಈಗ ನಾವು ಅವ್ರಿಗೆ ನಂತರ ಒಂದು ಸಣ್ಣ ಒಂದು ಫೆಸಿಲಿಟೇಷನ್ ನಾವು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಕರ್ನಾಟಕ ಸರ್ಕಾರದ ವತಿಯಿಂದ 4 ಗಂಟೆಯಿಂದ ಮುಖ್ಯಮಂತ್ರಿಗಳು ಒಂದು ಇಲ್ಲಿಂದ ಪ್ರಾರಂಭ ಅವರು ಏನು ಒಂದು ಮಾರ್ಚ್ ಇದೆ, ಇಲ್ಲಿಂದ ವಿಧಾನಸೌಧದಿಂದ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಬಹಳಷ್ಟು ಐಕಾನಿಕ್ ಮತ್ತೆ ಚಾರಿತ್ರಿಕವಾದ ಒಂದು ಕಟ್ಟಡವಾಗಿರೋದ್ರಿಂದ ಇಲ್ಲಿಂದ ಪ್ರಾರಂಭ ಮಾಡೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ. KCA ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಕೇಳಿದ್ದು. ಈಗ ನಾವು ಅವ್ರಿಗೆ ನಂತರ ಒಂದು ಸಣ್ಣ ಒಂದು ಫೆಸಿಲಿಟೇಷನ್ ನಾವು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಕರ್ನಾಟಕ ಸರ್ಕಾರದ ವತಿಯಿಂದ 4 ಗಂಟೆಯಿಂದ ಮುಖ್ಯಮಂತ್ರಿಗಳು ಒಂದು ಇಲ್ಲಿಂದ ಪ್ರಾರಂಭ ಅವರು ಏನು ಒಂದು ಮಾರ್ಚ್ ಇದೆ, ಇಲ್ಲಿಂದ ವಿಧಾನಸೌಧದಿಂದ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಬಹಳಷ್ಟು ಐಕಾನಿಕ್ ಮತ್ತೆ ಚಾರಿತ್ರಿಕವಾದ ಒಂದು ಕಟ್ಟಡವಾಗಿರೋದ್ರಿಂದ ಇಲ್ಲಿಂದ ಪ್ರಾರಂಭ ಮಾಡೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ. KCA ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಕೇಳಿದ್ದು. ಈಗ ನಾವು ಅವ್ರಿಗೆ ನಂತರ ಒಂದು ಸಣ್ಣ ಒಂದು ಫೆಸಿಲಿಟೇಷನ್ ನಾವು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಕರ್ನಾಟಕ ಸರ್ಕಾರ ಸತ್ಯವತಿ ಅವರು ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಅನುಮತಿಯನ್ನು ಕೊಟ್ಟಿರೋದು ಅನ್ನೋದೆಲ್ಲವೂ ಕೂಡ ಆ ಆಡಿಯೋದಲ್ಲಿ ಇರುವಂಥ ಮಾತು ಇದೆಯಲ್ಲ. ಸತ್ಯವತಿ ಅವರು ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ಅವರದ್ದೇ ಮಾತು ಅಂಥೇಳಿ ಇರುವಂಥ ಸಂಭಾಷಣೆಯ ಆಡಿಯೋವನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಿಲೀಸ್ ಮಾಡೋ ಮೂಲಕ ಅನುಮತಿ ವಿಚಾರವಾಗಿ ಮುಖ್ಯಮಂತ್ರಿಗಳಿಗೆ ವಿಚಾರ ಗೊತ್ತಿತ್ತು ಅನ್ನೋದನ್ನು ಹೇಳಿದ್ದಾರೆ. ಇದು ಈ ಸರ್ಕಾರದ ನಿರ್ಲಕ್ಷ್ಯ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಎಂಬಂತೆ ಈ ಆಡಿಯೋವನ್ನು ಆರ್ ಅಶೋಕ್ ಅವರು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಸತ್ಯವತಿ ಅವರು ಹೇಳ್ತಾರೆ ಮುಖ್ಯಮಂತ್ರಿ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇದನ್ನೇ ಈಗ ಆರ್ ಅಶೋಕ್ ಅವರು ಆಡಿಯೋವನ್ನು ರಿಲೀಸ್ ಮಾಡೋ ಮೂಲಕ ಮುಖ್ಯಮಂತ್ರಿಗಳಿಗೆ ವಿಚಾರ ತಿಳಿದಿತ್ತು, ಅವರಿಗೆ ತಿಳಿದೇನೆ ಇದು ಯಾವುದು ಕೂಡ ನಡೆದಿಲ್ಲ, ಕಾಲ್ತುಳಿತ ಆಗಿದೆ, 11 ಜನ ಮೃತಪಟ್ಟಿದ್ದಾರೆ, ಅಷ್ಟು ಜನ ಸೇರಿದ್ರು, ಈ ಕಾರ್ಯಕ್ರಮದ ಆಯೋಜನೆಯ ಬಗ್ಗೆ ಮುಖ್ಯಮಂತ್ರಿಗಳೇ ಅನುಮತಿ ಕೊಟ್ಟಿದ್ದಾರೆ ಅನ್ನೋದು ಇದರಲ್ಲಿ ಬಹಳ ಸ್ಪಷ್ಟವಾಗ್ತದೆ ಅನ್ನೋದು ಆರ್ ಅಶೋಕ್ ಅವರು ಹೇಳೋದಕ್ಕೆ ಹೊರಟಿದ್ದಾರೆ ಈ ಆಡಿಯೋ ಮೂಲಕ. ಕಾಲ್ತುಳಿತ ಪ್ರಕರಣದಲ್ಲಿ ಸುಮಾರು 11 ಜನ ಮೃತಪಟ್ಟಿದ್ರೆ IAS IPS ಅಧಿಕಾರಿಗಳನ್ನ ಇದರಲ್ಲಿ ಹೊಣೆ ಮಾಡಿರೋದು ಈ ಸರ್ಕಾರ. ನಾಚಿಕೆಗೇಡಿನ ಸಂಗತಿ ಅನ್ನೋದು ಈ ರಾಜ್ಯದ ಜನರ ಪದೇ ಪದೇ ಹೇಳ್ತಾ ಇದ್ರು. ಇದರಲ್ಲೂ ಕೂಡ ಕನ್ನಡಪರ ಸಂಘಟನೆಗಳು ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಇದನ್ನು ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ರಾಜಭವನದ ಮುಂದೆ ವಾಟಾಳ್ ನಾಗರಾಜ್ ಅವರು ಪ್ರತಿಭಟನೆಯನ್ನ ಮಾಡ್ತಾ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರಿಗೆ 5 ಕೋಟಿ ಪರಿಹಾರ ಕೊಡಬೇಕು, ಮೃತರ ಕುಟುಂಬಕ್ಕೆ ತಲಾ 5 ಕೋಟಿ ಪರಿಹಾರ ನೀಡಿ, ಹಾಗೆ ಯಾವ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದೀರಿ ಅದನ್ನು ವಾಪಸ್ ಪಡಿಬೇಕು ಅಂತೇಳಿ ರಾಜಭವನದ ಮುಂದೆ ವಾಟಾಳ್ ನಾಗರಾಜ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. ಅಲ್ಲಿ ಜಾಗ
ಒಂಚೂರು ಮುನ್ನಡಿರಣ ಒಂಚೂರು ಸ್ವಲ್ಪ ಆ ಕಡೆ ಬನ್ನಿ ಅಣ್ಣ 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 ಒಂಚೂರು ಮುನ್ನಡಿರಣ ಒಂಚೂರು ಸ್ವಲ್ಪ ಆ ಕಡೆ ಬನ್ನಿ ವಿರೋಧಿ ಸರ್ಕಾರಕ್ಕೆ 11 ಜನ ಮುಗ್ಧರನ್ನು ಕೊಲೆ ಮಾಡಿದ ಸರ್ಕಾರಕ್ಕೆ 11 ಜನ ಮುಗ್ಧರನ್ನು ಕೊಲೆ ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ 11 ಜನ ಮುಗ್ಧರನ್ನು ಕೊಲೆ ಮಾಡಿದ ಸರ್ಕಾರಕ್ಕೆ 11 ಜನ ಮುಗ್ಧರನ್ನು ಕೊಲೆ ಮಾಡಿದ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರಕ್ಕೆ ವಿರೋಧಿ ಸರ್ಕಾರಕ್ಕೆ 11 ಜನ ಮುಗ್ಧರನ್ನು ಕೊಲೆ ಮಾಡಿದ ಸರ್ಕಾರಕ್ಕೆ 11 ಜನ ಮುಗ್ಧರನ್ನು ಕೊಲೆ ಮಾಡಿದ ಸರ್ಕಾರಕ್ಕೆ ಬಂದಿಲ್ಲ ನಾನು ಇಲ್ಲಿ ಧಿಕ್ಕಾರ 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 ಧಿಕ್ಕಾರ. ಪೊಲೀಸ್ ಅಧಿಕಾರಿಗಳ ಅಮಾನತನ್ನ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿ ಸಂಘಟನೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇಲ್ಲಿ ಯಾರದ್ದೋ ಲೋಪದೋಷ, ಆದ್ರೆ ಪೊಲೀಸರಿಗೆ ಈ ರೀತಿ ಶಿಕ್ಷೆ, ಅಮಾನತಿನ ಶಿಕ್ಷೆ. ಫ್ರೀಡಂ ಪಾರ್ಕ್ನಲ್ಲಿ ಎಬಿವಿಪಿ ಧರಣಿ ಮಾಡ್ತಾ ಇದೆ. ಈ ಸಂಬಂಧ ಕಾಲ್ ತುಳಿತಕ್ಕೆ ಸರ್ಕಾರವೇ ನೇರ ಕಾರಣ ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಸಸ್ಪೆಂಡ್ ಆದೇಶವನ್ನ ಹಿಂಪಡಿಬೇಕು ಅನ್ನೋದು ಎಬಿವಿಪಿ ಸಂಘಟನೆಯ ಆಗ್ರಹ ಆಗಿದೆ. ನಡೆದಂತಹ ಒಂದು ರ್ಯಾಲಿಯಲ್ಲಿ 11 ಜನ ಅಮಾಯಕರ ಒಂದು ಗಾಂಧಿನಗರ ಜಿಲ್ಲಾ ರಾಜ್ಯ ಸರ್ಕಾರ ಪಕ್ಷದ ತವಲಿಗೆ ಬಿದ್ದು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. 3 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರು ಆ ಒಂದು ಪ್ರತಿಭಟನೆಯಲ್ಲಿ, ಆ ಒಂದು ಏನು ಕಾರ್ಯಕ್ರಮ ಸಮಾಚರಣೆಯಲ್ಲಿ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಏನು ಆಗ್ರಹ ಮಾಡ್ತದೆ ಅಂದ್ರೆ, ಏನು ಅಮಾನತು ಮಾಡಿರ್ತಕ್ಕಂಥ ಏನು 4 ಜನ ಪೊಲೀಸ್ ಏನಿದ್ದಾರೆ ಅದನ್ನ ವಾಪಸ್ ತಗೋಬೇಕು. ಹಾಗೆ A1 A2 A3 ಏನು KSA ಹಾಗೂ DNA ಎಂಬತಕ್ಕಂಥ ಒಂದು ಇದನ್ನ ಹಾಗೆ RCB ಫ್ರಾಂಚೈಸಿ ಮೇಲೆ ಮಾಡಿದೆ ಅದನ್ನ ಹಿಂದಕ್ಕೆ ತಗೊಂಡು ಏನು ಮುಖ್ಯಮಂತ್ರಿ ಹಾಗೂ DCM ಹಾಗೆ ಏನು ಹೋಮ್ ಮಿನಿಸ್ಟರ್ ಇದ್ದಾರೆ ಇವ್ರನ್ನ A1 A2 A3 ಅನ್ನಾಗಿ ಹಾಗೆ ಇವ್ರನ್ನ ನಾವು ರಾಜೀನಾಮೆ ಕೊಡಬೇಕಾಗಿ ಆಗ್ರಹ ಮಾಡ್ತೀವಿ. ರಾಜ್ಯ ಸರ್ಕಾರ ಪಕ್ಷದ ತವಲಿಗೆ ಬಿದ್ದು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. 3ನೇ ತಾರೀಕು ಹಾಗೂ 4ನೇ ತಾರೀಕು ಬೆಂಗಳೂರಿನ ಇತಿಹಾಸದಲ್ಲೇ ಒಂದು ಸುವರ್ಣ ಘಳಿಗೆ ಆಗಿರ್ಬೇಕಿತ್ತು. ಬೆಂಗಳೂರಿನ IPL ಟೀಮು 18 ವರ್ಷಗಳ ನಂತರ ಒಂದು IPL ನ ಗೆದ್ದಿತ್ತು. ಆ ಕಾರಣದಿಂದ ಬೆಂಗಳೂರು ಪೂರ್ತಿ ಸಂಭ್ರಮಾಚರಣೆ